ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಕೆಲವು ಸಂಚಿಕೆಗಳಿಂದ ಶ್ರೀ ವಾದಿರಾಜಗುರು ಸಾರ್ವಭೌಮರಿಂದ ಬರೆದಿರುವ ಪರಮ ಪವಿತ್ರವಾದ ಮಹಿಮಾನ್ವಿತವಾದ ಶ್ರೀ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಅರ್ಥಚಿಂತನೆಯನ್ನು ಬರ್ತಾ ಇದ್ದೀವಿ. ಇಷ್ಟರ ತನಕ ನಾವು 60 ಪದ್ಯಗಳ ಅರ್ಥವನ್ನು ನೋಡಿದ್ದೀವಿ. ಇವತ್ತು 61ನೇ ಪದ್ಯದಿಂದ 65ನೇ ಪದ್ಯದ ತನಕ ಅರ್ಥವನ್ನು ನೋಡೋಣ ಸ್ನೇಹಿತರೆ. ಕ್ಷೀರಸಾಗರದಿಂದ ಲಕ್ಷ್ಮೀದೇವಿ ವರಮಾಲೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಆ ಕಡೆ ಈ ಕಡೆ ನೋಡ್ತಾ ದೇವತೆಗಳ ದೋಷಗಳನ್ನ ಹೇಳಿದ್ದಾರೆ. ಆಮೇಲೆ ರಾಕ್ಷಸರ ಕಡೆ ಕಣ್ಣೆತ್ತಿಯೂ ನೋಡಿಲ್ಲ. ಇದೆಲ್ಲ ದೋಷಗಳು ಹೇಳಿದ್ಮೇಲೆ ಪರಮಾತ್ಮ ಯಾಕೆ ಸರ್ವೋತ್ತಮ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವಾಗ 60ನೇ ಪದ್ಯದಲ್ಲಿ ನಮ್ಮ ಪರಮಾತ್ಮನಿಗೆ ಯಾವ ಅಸ್ತ್ರಗಳಿಂದ ಆಗಲಿ ಶಸ್ತ್ರಗಳಿಂದ ಆಗಲಿ ಗಾಯ ಆಗೋದಿಲ್ಲ. ಯಾವ ಯಮಭಟರಿಂದನೂ ಏನು ಮಾಡೋದಕ್ಕಾಗೋದಿಲ್ಲ. ಪರಮಾತ್ಮನಿಗೆ ಜನನನೂ ಇಲ್ಲ, ಮರಣನೂ ಇಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇವಾಗ 61ನೇ ಪದ್ಯದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಹೇಳೋದುಂಟು, ನಮ್ಮ ಹೃದಯದಲ್ಲಿ ಪರಮಾತ್ಮ ಅಣುರೂಪದಲ್ಲಿದ್ದು ನಮ್ಮನ್ನೆಲ್ಲ ನಡೆಸ್ತಾ ಇರ್ತಾನೆ ಒಳ್ಳೆ ಮಾರ್ಗದಲ್ಲಿ ಅಂತ. ಅದಕ್ಕೆ ಕೆಲವು ಜನ ಏನ್ ಹೇಳ್ತಾರೆ ಅಂದ್ರೆ, ಇಷ್ಟು ಅಣು ಮಾತ್ರದಲ್ಲಿರೋ ಪರಮಾತ್ಮ ಅಷ್ಟಷ್ಟು ದೊಡ್ಡ ಕೆಲಸಗಳು, ರಾಕ್ಷಸರನ್ನ ಸಾಯಿಸೋದು, ಈ ತರ ಏನು ಸೃಷ್ಟಿ ಮಾಡೋದು, ಪ್ರಳಯ ಮಾಡೋದು, ಇವೆಲ್ಲ ಹೇಗ್ ಸಾಧ್ಯ ಅಂತ ನಮ್ಮಲ್ಲಿ ಕೆಲವು ಜನ ಅನುಮಾನವನ್ನು ವ್ಯಕ್ತಪಡಿಸಿದ್ದಕ್ಕೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಒಬ್ಬ ಸೈನಿಕ ಮನೆಯಲ್ಲಿರುವಾಗ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಾಧಾರಣವಾಗಿ ಸಾತ್ವಿಕವಾಗೇ ಇರ್ತಾನೆ. ಅವ್ರ ಜೊತೆಲೇನು ಯುದ್ಧ ಮಾಡಲ್ಲ. ಅದೇ ಯುದ್ಧ ರಂಗಕ್ಕೆ ಹೋಗಿದ್ದಾಗ ಶತ್ರುಗಳನ್ನ ಯಾರನ್ನೂ ಕ್ಷಮಿಸಲ್ಲ, ಎಲ್ಲಾರನ್ನೂ ಸಂಹಾರ ಮಾಡ್ತಾನೆ. ಹಾಗೆ ಪರಮಾತ್ಮ ನಮ್ಮಲ್ಲಿರೋವಾಗ ಅಣುರೂಪದಲ್ಲಿದ್ರೂ ಕೂಡ ಏನು ಕೋಪಗೊಂಡಿರಲ್ಲ. ಹಾಗಾಗಿ ಸಾತ್ವಿಕವಾಗಿದ್ದು ನಮ್ಮನ್ನೆಲ್ಲ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾನೆ. ಅದೇ ಕೋಪ ಬಂದಿದ್ದಾಗ, ಅಂದ್ರೆ ಪರಮಾತ್ಮನಿಗೆ ಕೋಪ ಯಾವಾಗ ಬರುತ್ತೆ? ಪ್ರಳಯ ಕಾಲದಲ್ಲಿ ಕೋಪ ಮಾಡ್ಕೊಂಡಿದ್ದಾಗ ಅಂತ ಬೃಹತ್ತಾಕಾರವನ್ನು ಪಡೆದು ನರಸಿಂಹ ಅವತಾರದ ಅಗ್ನಿಯನ್ನ, ಆಮೇಲೆ ಪ್ರಳಯಾಗ್ನಿಯಿಂದ ನಮ್ಮೆಲ್ಲರನ್ನು ತನ್ನ ಹೊಟ್ಟೆಗೆ ಹಾಕೊಂಡ್ಬಿಟ್ಟು ಪ್ರಳಯವನ್ನು ಸೃಷ್ಟಿಸ್ತಾನೆ. ಹೀಗೆ ಅಂತ ಲಕ್ಷ್ಮೀದೇವಿ 61ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ 62ನೇ ಪದ್ಯದಲ್ಲಿ ನಮ್ಮಲ್ಲಿ ಕೆಲವು ಜನ ಕೃಷ್ಣ ಮಾನವನಾಗಿ ಹುಟ್ಟಿದ್ದಾನೆ, ನಮ್ಮೆಲ್ಲರ ಥರಾನೇ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಲಕ್ಷ್ಮೀದೇವಿ 62ನೇ ಪದ್ಯದಲ್ಲಿ ಕೃಷ್ಣ ತಾಯಿ ಹೊಟ್ಟೆಯಿಂದ ಬಂದಿದ ತಕ್ಷಣ ದೇವಕಿ ವಸುದೇವರಿಗೆ ತನ್ನ ಮೂಲ ರೂಪವನ್ನು ತೋರಿಸಿ, ಅಂದ್ರೆ ಆಯುಧ ಆಮೇಲೆ ಆಭರಣಗಳ ಜೊತೆಯಲ್ಲಿ ತಾಯಿಗೆ ತನ್ನ ಮೂಲ ರೂಪವನ್ನು ತೋರಿಸ್ತಾನೆ. ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ನ್ಯಾಯ ಕೋವಿದರು ಅಂದ್ರೆ ನ್ಯಾಯ ಗೊತ್ತಿರೋರು, ಇಲ್ಲ ತಿಳುವಳಿಕೆ ಇರೋರು ಇದನ್ನ ಯಾರಾದ್ರೂ ಕೃಷ್ಣಂದು ಹುಟ್ಟು ಅಂತ ಹೇಳ್ತಾರ? ಯಾರಾದ್ರೂ ಹುಟ್ಟಿದ ಮಕ್ಕಳು ಆಯುಧ ಇಟ್ಕೊಂಡು ಬರಕ್ ಸಾಧ್ಯನಾ? ಹಾಗಾಗಿ ಅದು ಪರಮಾತ್ಮನೇ ಆಗಿದ್ರಿಂದ ಅವತಾರ ಮಾತ್ರ ತೋರಿಸಿರೋದು, ಇದು ಹುಟ್ಟು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ. ಮತ್ತೆ ಬಾಯಿಗೆ ಬಂದಾಗೆಲ್ಲ ಬೊಗಳಬೇಡ್ರಿ ಅಂತನೂ ನಮ್ಗೆ ಎಚ್ಚರ ಕೊಡ್ತಾ ಇದ್ದಾರೆ ಇಲ್ಲಿ 62ನೇ ಪದ್ಯದಲ್ಲಿ. 63ನೇ ಪದ್ಯದಲ್ಲಿ ಕೃಷ್ಣ ತಾಯಿಯ ಹೊಟ್ಟೆಯಿಂದ ಬಂದಿದ್ದಾಗ ಹೇಗೆಲ್ಲ ಇದ್ದ ಅಂತ ಲಕ್ಷ್ಮೀದೇವಿ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಕೃಷ್ಣ ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದಿದ್ದಾಗಲೇ ಪಟ್ಟು ಪೀತಾಂಬರಗಳನ್ನು, ಆಭರಣಗಳನ್ನು ಧರಿಸಿದ್ದ, ಮತ್ತು ನವರತ್ನದ ಕಿರೀಟ ಮತ್ತು ಶ್ರೀವತ್ಸವನ್ನು ತನ್ನ ಎದೆಯಲ್ಲಿ ಧರಿಸಿ ತೋರಿಸಿದ್ದ ದೇವಕಿ ವಸುದೇವರಿಗೆ. ಹಾಗಾಗಿ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತ ಶ್ರೀವಿಠಲನಿಗೆ ಹುಟ್ಟಿದ್ದಾನೆ ಅಂತ ಹೇಳಬಹುದೇ? ಅಂದ್ರೆ ಹೇಳಕ್ಕಾಗೋದಿಲ್ಲ, ಅದು ಅವತಾರ ಮಾತ್ರ ಅಂತ ಹೇಳ್ತಾ ಇದ್ದಾರೆ. 64ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಇವಾಗ ಇಷ್ಟೊತ್ತು ದೇವರು ಸರ್ವೋತ್ತಮ ನಿರ್ದೋಷ ಅಂತ ಹೇಳ್ತಾ ಇದ್ರು. ಇವಾಗ ಈ ತರ 2-3 ಜನ ಇರ್ಬೋದಲ್ವಾ? ಎಷ್ಟೊಂದ್ ಜನ ದೇವರುಗಳಿದ್ದಾರಲ್ವಾ? ಅವರಲ್ಲಿ ಕೂಡ ಯಾರಾದ್ರೂ ಪರಮಾತ್ಮನಿಗೆ ಸಮಾನವಾಗಿರೋರು ಇರ್ಬೋದಲ್ವಾ ಅಂತ ನಮ್ಗೆ ಯಾರಿಗಾದ್ರೂ ಏನಾದ್ರೂ ಅನುಮಾನ ಬರುತ್ತೇನೋ ಅಂತ ಅದನ್ನ ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ಪದ್ಯದಲ್ಲಿ ಬೇರೆ ಬೇರೆ ದೇವರುಗಳ ವಾಹನಗಳನ್ನ ಹೆಸರು ಹೇಳಿದ್ದಾರೆ.
ಈ ತರ ವೃಷಭ ವಾಹನ, ಹಂಸ ವಾಹನ, ಮೂಷಕ ವಾಹನ ಅಂತ. ಇವರೆಲ್ಲ ಯಾರು? ರುದ್ರದೇವರು, ಬ್ರಹ್ಮದೇವರು, ಗಣೇಶ, ಇವರೆಲ್ಲ ಪರಮಾತ್ಮನ ಹತ್ರಗೆ ಅನೇಕ ಬಾರಿ ಬರ್ತಾ ಇರ್ತಾರೆ. ಕೃಷ್ಣಾವತಾರದಲ್ಲಿರೋವಾಗ ಕೂಡ, ಮೂಲ ರೂಪದಲ್ಲಿ ಇಲ್ಲದೆ ಅವತಾರ ರೂಪದಲ್ಲಿರೋವಾಗ ಕೂಡ ಅನೇಕ ಬಾರಿ ಬರ್ತಾ ಇರ್ತಾರೆ. ದೇವ್ರನ್ನ, ಕೃಷ್ಣನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸಾಹಸ ಮತ್ತು ಸಾಮರ್ಥ್ಯದಿಂದ ಶೋಭಿಸುತ್ತಿರುವ ಕೃಷ್ಣನ್ ನೋಡಿ ಅನೇಕ ಬಾರಿ ಪೂಜೆ ಮಾಡಿದ್ದು ಕೂಡ ಉಂಟು ಈ ದೇವರುಗಳೆಲ್ಲ. ಅವರು ಸಾಮಾನ್ಯ ದೇವರು ಕೂಡ ಅಲ್ಲ, ದೇವರಲ್ಲೇ ಶ್ರೇಷ್ಠರಿರೋರು ಈ ಬ್ರಹ್ಮ, ರುದ್ರದೇವರು, ಗಣೇಶ, ಇಂದ್ರ ಇಂಥವರೆಲ್ಲ ಬಂದು ದೇವರಿಗೆ, ಕೃಷ್ಣನಿಗೆ ಪೂಜೆ ಮಾಡಿದ್ದು ಕೂಡ ಇದೆ. ಹಾಗಾಗಿ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ, ಇವಾಗ ಅವರು ಪರಮಾತ್ಮನ ಕನ್ನ, ಕೃಷ್ಣನ ಕನ್ನ ಕಡಿಮೆ ಆಗಿದ್ರಿಂದಾನೇ ಕೃಷ್ಣನಿಗೆ ಬಂದು ಪೂಜೆ ಮಾಡಿದ್ದಾರೆ ಅಲ್ವಾ. ಇವ್ರು ಯಾರು? ಕುಸುಮನಾಭನಿಗೆ ಅಂದ್ರೆ ಪದ್ಮನಾಭನಿಗೆ ಸರಿಸಾಟಿ ಅಲ್ಲ. ಹಾಗಾಗಿ ಪರಮಾತ್ಮ ಶ್ರೀಕೃಷ್ಣ ಇಲ್ಲ ನಾರಾಯಣನಷ್ಟು ಸಾಮರ್ಥ್ಯ ಇರೋನು ಅಲ್ಲ, ಶ್ರೇಷ್ಠನಾಗಿರೋನು 14 ಲೋಕಗಳಲ್ಲಿ ಎಲ್ಲಿ ಯಾರು ಇಲ್ಲ. ನಾರಾಯಣನೊಬ್ಬನೇ ಎಲ್ಲಾರಕನ್ನ ಶ್ರೇಷ್ಠ ಅಂತ ಇಲ್ಲಿ 64ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 65ನೇ ಪದ್ಯ ಮತ್ತೆ 29ನೇ ಪದ್ಯ ಎರಡು ಸೇಮ್. ಯಾಕೆ ಅಂದ್ರೆ 29ನೇ ಪದ್ಯಕ್ಕನ್ನ ಮುಂಚೆ 17 ಪದ್ಯಗಳಿಂದ 28ನೇ ಪದ್ಯ ತನಕನು ಬೇರೆ ಬೇರೆ ದೇವರುಗಳ ದೋಷಗಳು ಹೇಳಿದ್ದಾರೆ ಲಕ್ಷ್ಮೀ ದೇವಿ. 29ನೇ ಪದ್ಯದಿಂದ ಪರಮಾತ್ಮ ಹೇಗೆ ಶ್ರೇಷ್ಠ, ಹೇಗೆ ನಿರ್ದೋಷ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇವಾಗ ಎಲ್ಲ ಪ್ರೂವ್ ಮಾಡಿ ಆಗೋಗಿದ್ರಿಂದ ಇವಾಗ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಇಲ್ಲ ರೀಟ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲ, ಪರಮಾತ್ಮನೊಬ್ಬನೇ ಶ್ರೇಷ್ಠ, ಇನ್ನು ಬೇರೆಯವ್ರು ಯಾರು ಪರಮಾತ್ಮನಷ್ಟು ಶ್ರೇಷ್ಠರಿಲ್ಲ, ನಾರಾಯಣನೇ ಸರ್ವೋತ್ತಮ ಅಂತ ಇನ್ನೊಂದು ಬಾರಿ ಹೇಳಿ ಇದಾದ್ಮೇಲೆ ಮದುವೆ ಕಾರ್ಯಕ್ರಮ ಶುರು ಆಗತ್ತೆ. ಈ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬೇರೆ ಬೇರೆ ದೇವರುಗಳಿಗೆ ಒಂದೊಂದು ಗುಣಗಳಿವೆ, ಒಳ್ಳೆ ಗುಣಗಳು, ಆದ್ರೆ ಅನೇಕ ದೋಷಗಳಿವೆ. ಅದೇ ನಾರಾಯಣನಲ್ಲಾದ್ರೆ ಒಂದು ಎಳ್ಳು ಕಾಳಷ್ಟು ಕೂಡ ದೋಷ ಇಲ್ಲ. ಹಾಗಾಗಿ ಮುಕುಂದನೇ ತನಗೆ ಯಾವತ್ತಿಗೂ ಪತಿ ಅಂತ ಇಂದಿರಾದೇವಿ ಹೇಳ್ತಾ ಇದ್ದಾರೆ ಇಲ್ಲಿ. ಇವತ್ತು ನಾವು 61ನೇ ಪದ್ಯದಿಂದ 65ನೇ ಪದ್ಯದ ತನಕ ಅರ್ಥವನ್ನು ನೋಡಿದ್ದೇವೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.